ನಾನ್ ಬಂದಿದ್ದೀನಿ ಅಂತ ಗೊತ್ತಿದ್ರು ಘೋಡ ಸವಾರಿ ಮಾಡ್ತೀಯಾ? ಅಬೇ ದೇಖ್ ದೇಖ್ ಸುಲೈಮಾನ್ ದಾದಾ, ನಾನು ಊರ್ನಲ್ಲಿ ಇಲ್ದೇ ಇದ್ದಾಗ ಬಂದು ನನ್ನ ಜನರ ಮೇಲೆ ದಾಳಿ ಮಾಡಿ ನನ್ನ ಅಡ್ಡಾನೆಲ್ಲ ನಾಶ ಸರ್ವನಾಶ ಮಾಡ್ಬಿಟ್ಟು ಹೋಗ್ಬಿಟ್ಟೆ. मगर मैं तुमसे कुछ नहीं पूछा, मैं तुमसे पूछा क्या? मैं तुमसे कुछ नहीं पूछा. जानता है क्यों? निधानವಾಗಿ ಸುಲೈಮಾನ್ ದಾದನ್ ಬಗ್ಗೆ ತಿಳ್ಕೊಂಡು ನೀನಾಗೆ ಸುಮ್ಮನಿರ್ತೀಯ ಅನ್ಕೊಂಡೆ. ए कमिश्नर, मैं जो बोल रहा हूं तुम सुन रहे हो क्या? ನನ್ನ ಪಾಡಿಗೆ ನಾನು ಮಾತಾಡ್ತಾನೆ ಇದ್ದೀನಿ, ನೀನ್ ಕುದುರೆ ಸವಾರಿ ಮಾಡ್ತಾ ಇದೀಯಾ? ಇದುವರೆಗೂ ಈ ಸುಲೈಮಾನ್ ದಾದನ್ ಸರ್ವಾಧಿಕಾರದಲ್ಲಿ ಯಾವ ನನ್ನ ಮಗನು ನಿನ್ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ತಗೊಂಬಾ, ನಿನ್ ರೇಷನ್ ಕಾರ್ಡ್ ತಗೊಂಬಾ, ಆಫೀಸಿಗೆ ಬಾ ಅಂತ ಹೇಳೋ ತಾಕತ್ತಿರ್ಲಿಲ್ಲ. ಯಾಕೆಂತೂ ನನಗೆ ನನ್ನ ಪ್ರಾಪರ್ಟಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ನ ಸರ್ಕಾರಕ್ಕೆ ಒಪ್ಪಿಸುವಂತ ನೋಟಿಸ್ ಕಳಿಸ್ತೆ. ನೋಟಿಸು ಶಬಾಷ್, ಬಹುತ್ ಜಾನ್ ಹೈ ತುಜ್ಮೆ, ಬಹುತ್ ಜಾನ್ ಹೈ. ನೀನ್ ಇಷ್ಟೊಂದು ನಿಯತ್ತಾಗಿ ಸರ್ಕಾರದ ಕೆಲಸ ಮಾಡ್ತೀಯಲ್ಲ, ಆ ಸರ್ಕಾರ ನಿನ್ಗೆ ಏನ್ ಕೊಡುತ್ತೆ? ಏನ್ ಕೊಡುತ್ತೆ ಹೇಳು? 4-5 ಹಜಾರ್ ರೂಪಾಯಿ ನೌಕರಿ, ಒಂದು ಕಿತ್ತೋಗಿರೋ ಗೋಲ್ಡ್ ಮೆಡ್ಲು, ಜಾಸ್ತಿ ಅಂದ್ರೆ ಒಂದು ಡಾಕ್ಟರೇಟ್ ಪತ್ರ, ಬಸ್. ಸುಲೈಮಾನ್ ಖಾನ್, ನಾನ್ ಕೊಡ್ತೀನಿ ನಿಂಗೆ. ಕಿತ್ನಾ ಪೈಸಾ ಚಾಹಿಯೆ? ಕಿತ್ನಾ ಬೋಲ್? लाख, 10 लाख, 20 लाख, 1 करोड़, 1 कोटी, 2 कोटी, 3 कोटी, 10 कोटी, 10 करोड़ देता हूं, 10 करोड़ देता हूं. ನೀನ್ ಯಾವ ಜಾಗದಲ್ಲಿ ಯಾವ ರೀತಿ ಮನೆ ಕೇಳ್ತೀಯೋ ನಾನ್ ಕಟ್ಸ್ಕೊಡ್ತೀನಿ. ಯಾಕೆ ಗೊತ್ತಾ? तू रिजाइन कर, रिजाइन कर, तू रिजाइन करके ಈ ಊರಿಂದ ಎಲ್ಲಾದ್ರೂ दूर दूर ಹೊರಟೋಗು. अबे मैं बोल रहा हूं, तू अब भी मेरा बात नहीं सुनेगा. रुक जा, नहीं तो गोली से उड़ा दूंगा. बंदूक दे रहे इधर, गोली से उड़ा दूंगा. अबे रुक, ಇಲ್ಲ ಅಂದ್ರೆ ಚಿಂದಿ ಮಾಡಕ್ ಬಿಡ್ತೀನಿ ನಿನ್ನ. ಅಬೇ रुक, देख देख कमिश्नर को. डर गया साला, डर गया. जो आदमी बात से नहीं डरेगा, बंदूक बात किया तो जरूर डरेगा. आओ कमिश्नर, आओ. मार मार. किधर मारता है? इधर 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 किधर मारता है? तू अपने आप को बंदूक समझता है तो हम है बारूद. बारूद ಕೈಯಲ್ಲಿ ಗನ್ ಹಿಡ್ಕೊಂಡು ಹಿಂದೆ ಇಂಥ ಚೇಲಾಗಳನ್ನ ಕರ್ಕೊಂಬಂದು ಆವಾಜ್ ಹಾಕ್ಬಿಟ್ರೆ ಹೆದರಿ ಬಿಡ್ತೀವ? ನಿನ್ನಲ್ಲಿ ತಾಕತ್ ಅನ್ನೋದಿದ್ರೆ, ನಿನ್ನಲ್ಲಿ ಮರ್ದಾಂಗಿ ಅನ್ನೋದಿದ್ರೆ ಎದೆಗೆ ಎದೆ ಕೊಟ್ಟು ಹೋರಾಡೋದನ್ನ ಕಲಿ. ಕಮಾನ್. ಆಗಲ್ಲ. ಕಾವೇರಿ ನೀರ್ ಕುಡಿದಿರೋ ಈ ಕನ್ನಡದ ಗಂಡಿನ ತಲೆ ಸಿಡಿಯೋ ಹಾಗೆ ಗುಂಡು ಹಾರಿಸೋ ಗುಂಡಿಗೆ ನಿನಗಿಲ್ಲ ಅಂತ ನನಗೆ ಗೊತ್ತು. ಅರೆ, ನಿನ್ನ ಹಾಗೆ ಎಷ್ಟೋ ನಾಮರ್ದರು ಹಾರಿಸಿರೋ ಗುಂಡನ್ನ ಡಾಕ್ಟ್ರು ಅವ್ರ ಕೈಲಿ ತೆಗಿಯಕ್ಕಾಗದೆ ನನ್ನ ದೇಹದಲ್ಲಿ ಹಾಗೆ ಬಿಟ್ಟಿದ್ದಾರೆ. ನೋಡ್ತೀಯಾ? ದೇಖ್ ದೇಖ್, ನೇಪಾಳದಲ್ಲಿ ಫಸ್ಟ್ ಟೈಮ್ ಮೈ ಮೇಲೆ ಬಿದ್ದ ಗೂಂಡಾಗಳ ಜೊತೆ ಹೋರಾಡಿದಾಗ ಬಿದ್ದ ಏಟು. ಬಾಂಬೆನಲ್ಲಿದ್ದಾಗ ಸ್ಕೂಲ್ಗೆ ಅಂತ ಕಟ್ಟಿಸಿದ ಬಿಲ್ಡಿಂಗ್ ನ ಅಕ್ಲಾಯ್ವಾಗ ಹೊಡೆದು ರೆಡ್ ಲೈಟ್ ಏರಿಯಾ ಮಾಡ್ಕೊಂಡು ಮೆರಿತಾ ಇದ್ರು ಇಬ್ರು. ಜಾಗ ಖಾಲಿ ಮಾಡು ಅಂದೆ, ಆಗಲ್ಲ ಅಂತ ಶುರು ಆಯ್ತು. ಆಗ ಬಿದ್ದ ಗುಂಡೇಟು. ಇದು ಕಲ್ಕತ್ತಾದಲ್ಲಿ ಕಾರ್ಪೊರೇಷನ್ ಆಫೀಸ್ ನ ಕರಪ್ಷನ್ ಸೆಂಟರ್ ಮಾಡ್ಕೊಂಡು ಮೆರಿತಾ ಇದ್ದ ಒಬ್ಬ ಗೂಂಡಾ ಚಟರ್ಜಿ. या चटर्जी, अब भी उसका नाम याद है मुझे. ಅವನು ಜಾಗ ಖಾಲಿ ಮಾಡಕ್ ನಿಗರ್ದ. ಆಗ ಬಿದ್ದ ಗುಂಡೇಟು. ದೇಖ್, ಅರೆ ಹಾತ್ ಲಗಾಗೆ ತೋ ದೇಖ್, ದೇಖ್ನಾ ದೇಖ್. ಮದ್ರಾಸ್ನಲ್ಲಿದ್ದಾಗ ಮಚ್ಚೆಟ್ಟಿಂದ ಕಾಲು ತುಂಡಾಗಿ ರಾಡ್ ಹಾಕಿದ್ದಾರೆ. ಆದ್ರೂ ಹಾಗೆ ಹಾಗೆ ನಮ್ ಸ್ಟೈಲು. ಇದು ಹುಬ್ಳಿಲಿ ಬಿದ್ದೇಟು. ಇದು ಕೇರಳದಲ್ಲಿ ಬಿದ್ದೇಟು. देख देखना देख. क्या बोला? ಕಿತ್ತೋದ್ ಗೋಲ್ಡ್ ಮೆಡ್ಲ? ಸರ್ಕಾರದವ್ರು ಕೊಡೋ ಗೋಲ್ಡ್ ಮೆಡ್ಲು ಬರೀ ಮನೇನ ಅಲಂಕರಿಸುತ್ತೆ, ಆದ್ರೆ ನನ್ನ ದೇಹದಲ್ಲಿ ಬಿದ್ದಿರೋ ಒಂದೊಂದು ಏಟು, ಒಂದೊಂದು ಗುರುತು ನನ್ನ ಮನಸ್ಸನ್ನ ಅಲಂಕರಿಸುತ್ತೆ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಯಾ ಏನೋ ಹೊರಗಡೆಯಿಂದ ಬಂದಿದ್ದೀರಾ ಅಂತ ನಾವು ನಿಮ್ಮನ್ನ ಒಳಗಡೆ ಬಿಟ್ಟಿದೀವಿ. ಯಾಕೆ ಗೊತ್ತಾ? ಗೊತ್ತು ಗುರಿ ಧ್ಯೇಯ ಇಲ್ದಿರೋ ನಿಮ್ಮಂಥವ್ರು ಕನ್ನಡದ ಮಣ್ಣಿನಲ್ಲಿ ಕಾಲಿಟ್ಟು ಕೂಡ್ಲೆ ಜೀವನ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡು ಎಲ್ರಂತೆ ಬದುಕಲಿ ಅಂತ ಒಳಗಡೆ ಬಂದಾಯ್ತಲ್ಲ ಅಂತ ನಿಮ್ಮದೇ ಆದ ಆಟಗಳನ್ನ ಆಡೋಕೆ ಶುರು ಮಾಡಿದೀರಾ. ಕನ್ನಡಿಗರ ವಿಷಯ ನಿಮ್ಗಿನ್ನೂ ಗೊತ್ತಿಲ್ಲ. ಮೊದಲು ಬಿಟ್ಟು
ಆಮೇಲೆ ಹೊಡಿತೀವಿ. ನಾವು ಕೊಟ್ಟ ಮಾತು, ಇಟ್ಟ ಬಾಣ ಯಾವತ್ತೂ ಗುರಿ ತಪ್ಪೋದಿಲ್ಲ. ಮನುಷ್ಯನ್ಗೆ ಜೀವನದಲ್ಲಿ ಮುಂದೆ ಯಾವಾಗ್ಲೂ ಗುರಿ ಇರಬೇಕು, ಹಿಂದೆ ಯಾವಾಗ್ಲೂ ಗುರು ಇರಬೇಕು. ಎಸ್, ಅವೆರಡೂ ನಮ್ಗಿದೆ. ರಕ್ತದ ಓಕುಳಿ ಸುರ್ಸೋಕ್ ಬಂದಿರೋ ನಿಮ್ಮಂಥವ್ರ ಕೈಲಿ ನೀರ್ ಹಾಯಿಸಿ ಭತ್ತ ಬಿತ್ತಿಸ್ಬಿಡ್ತೀವಿ. ಹುಷಾರ್. ಏಯ್, ಇನ್ 8 ದಿನದ ಒಳಗಡೆ ನಿನ್ನ ಆಸ್ತಿಗೆ ಸಂಬಂಧಪಟ್ಟವಾಗಿರೋ ಡಾಕ್ಯುಮೆಂಟ್ಸ್ ತಲ ನೀನಾಗೆ ತಂದು ಒಪ್ಸಿದ್ರೆ ಸರಿ. ಇಲ್ಲ